ನಮ್ಮ ಹಾಸನ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಚಾಂದಿನಿ. ಇದೀಗ ಮುಖ್ಯಾಂಶಗಳು. ಪ್ರಗತಿ ಹೆಸರಿನಲ್ಲಿ ಪರಿಸರ ನಾಶವಾಗಬಾರದು. ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಅಭಿಮತ. ಬೇಲೂರಿನಲ್ಲಿ ನ್ಯಾಯಾಲಯ ಕಟ್ಟಡ ಉದ್ಘಾಟಿಸಿದ ಹೈಕೋರ್ಟ್ ನ್ಯಾಯಾಧೀಶ ಎಚ್ಪಿ ಸಂದೇಶ್. ಪ್ರಗತಿಯ ಹೆಸರಿನಲ್ಲಿ ಪರಿಸರ ಧ್ವಂಸವಾಗಬಾರದು. ಸುಸ್ಥಿರ ಅಭಿವೃದ್ಧಿಯೇ ಪರಿಹಾರ ಎಂದು ನಾವು ಸಂಘಟನೆಯ ರಾಜ್ಯಾಧ್ಯಕ್ಷ ಎಟಿ ರಾಮಸ್ವಾಮಿ ಅವರು ಹೇಳಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಜ್ಞಾನಧಾರೆ ಪ್ಯಾರಾಮೆಡಿಕಲ್ ಕಾಲೇಜು ಹಾಗೂ ಉದಯವರದಿ ಪತ್ರಿಕೆಯ ಆಶ್ರಯದಲ್ಲಿ ಹಾಸನದಲ್ಲಿ ನಡೆದ ಹವಾಮಾನ ವೈಪರೀತ್ಯ ಕಾರಣ, ಬಿಕ್ಕಟ್ಟು ಮತ್ತು ಪರಿಹಾರ ವಿಚಾರಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಹಸಿರು ಹೊದಿಕೆ ಮಾಯವಾಗಿದೆ, ಮಣ್ಣು ನೀರು ವಿಷವಾಗ್ತಿದೆ, ಗಾಳಿಗೂ ರಕ್ಷಣೆ ಇಲ್ಲ, ಬೆಟ್ಟ ಗುಡ್ಡ ನಾಶದತ್ತ ಸಾಗುತ್ತಿವೆ. ಈಗಲಾದರೂ ಎಚ್ಚೆತ್ತುಕೊಳ್ಳಬೇಕು ಎಂದರು. ಕಾರ್ಯಕ್ರಮದಲ್ಲಿ ಸಾಹಿತಿ ಚಿಟ್ನಹಳ್ಳಿ ಮಹೇಶ್, ಸಿಐಟಿಯು ಮುಖಂಡ ಧರ್ಮೇಶ್, ಪತ್ರಿಕೋದ್ಯಮಿ ವೆಂಕಟೇಶ್ ಮಾತನಾಡಿ ಹವಾಮಾನ ವೈಪರೀತ್ಯದಿಂದ ರೈತರ ಬದುಕು ನಾಶವಾಗ್ತಿದೆ ಎಂದು ಕಂಗಿಸಿದರು. 210 ಕೋಟಿ ಏನನ್ನು ಖರ್ಚು ಮಾಡಲಿಕ್ಕೆ ಅನುಮತಿ ಕೊಟ್ಟು ಜಪಾನ್ ಸರ್ಕಾರ ಅವರು ಹೇಳಿದ್ರು, ಈ ಜಗತ್ತಿಗೆ ಒಂದು ಸಂದೇಶ ಕೊಡಬೇಕು ಅಂತೇಳಿ ನಾವು ಈ ತೀರ್ಮಾನ ಕೈಗೊಂಡ್ವಿ. ಪ್ರಗತಿ ಹೆಸರಿನಲ್ಲಿ ಪರಿಸರವನ್ನು ನಾಶ ಮಾಡಬಾರದು. ಪ್ರಗತಿ ಮತ್ತು ಪರಿಸರ ಜೊತೆಯಾಗಿ ಹೋಗಬೇಕು. ಆಮೇಲೆ ಈ ಪ್ರಪಂಚಕ್ಕೆ ವಿಶ್ವಕ್ಕೆ ಜಗತ್ತಿಗೆ ಸಂದೇಶ ಕೊಡಬೇಕು. ತೀರ್ಮಾನ ಕೈಗೊಂಡಿದ್ದೀವಿ ಅಂತ ಮಾಡ್ತೀವಿ. ಅವ್ರು ಹೆಚ್ಚಿನ ನೋಡಿ ಪರಿಸರದ ಬಗ್ಗೆ ನಮಗೆ ಜಿಲ್ಲಾ ಹೇಳಿ ಆ ದಿಶೆಯಲ್ಲಿ ಎಲ್ಲ ಸಂಘಟನೆಗಳು ಕೂಡ ಜೊತೆಗೂಡಿ ಪರಿಸರ ರಕ್ಷಣೆ ಮಾಡದಿದ್ರೆ ನಮ್ಮ ಮುಂದಿನ ಪರಿವಾರಕ್ಕೆ ಭವಿಷ್ಯವೂ ಇಲ್ಲ. ಈ ವೇಳೆ ಚಿನ್ನದ ಪದಕ ಪುರಸ್ಕೃತರಾದ ವೈಬಿ ಕಾಂತರಾಜು ಮತ್ತು ಆಜಿ ಗಿರೀಶ್ ಅವರನ್ನು ಸನ್ಮಾನಿಸಲಾಯಿತು. ಅಧ್ಯಕ್ಷತೆಯನ್ನು ಮಮತೇಶ್ ಅವರು ವಹಿಸಿದರು. ಬೇಲೂರಿನ ಜಿಎಂಎಫ್ಸಿ ನ್ಯಾಯಾಲಯದ ಹೆಚ್ಚುವರಿ ನ್ಯಾಯಾಲಯ ಉದ್ಘಾಟನೆಯನ್ನು ಹಾಸನ ಜಿಲ್ಲಾ ನ್ಯಾಯಮೂರ್ತಿ ಎಚ್ ಡಿ ನರೇಂದ್ರ ಪ್ರಸಾದ್ ಹಾಗೂ ಕರ್ನಾಟಕ ಹೈಕೋರ್ಟ್ ನ್ಯಾಯಮೂರ್ತಿ ಎಚ್ಪಿ ಸಂದೇಶ್ ಅವರು ನೆರವೇರಿಸಿದರು. 600ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿರುವ ಹಿನ್ನೆಲೆಯಲ್ಲಿ ಹೆಚ್ಚುವರಿ ನ್ಯಾಯಾಲಯ ಆರಂಭಿಸಲಾಗಿದೆ. ವಕೀಲರ ಭವನ, ಗ್ರಂಥಾಲಯ ಮತ್ತು ಎಲೆಕ್ಟ್ರಾನಿಕ್ ಲೈಬ್ರರಿಯ ಅಗತ್ಯವಿದ್ದು ಶಾಸಕರ ಸಹಕಾರದಿಂದ ಶೀಘ್ರ ಪ್ರಸ್ತಾವನೆ ಕಳಿಸಲಾಗುವುದು ಎಂದು ತಿಳಿಸಿದರು. ಸಿಕ್ಕಿಲ್ಲ ಅಂದ್ರೆ ಲಾಸ್ಟ್ ರಿಸಾರ್ಟ್ ಅಂತ ಬರ್ತಾರೆ, ನ್ಯಾಯಾಂಗಕ್ಕೆ ಬರ್ತಾರೆ. ನ್ಯಾಯಾಂಗದಲ್ಲೂ ನಾವು ಅವ್ರಿಗೆ ಗರಿ ಆಗಲಿಲ್ಲ ಅಂತಂದ್ರೆ ಜನರು ಎಲ್ಲಿಗೆ ಹೋಗ್ಬೇಕು? ಅದಕ್ಕೆ ನಾವು ಏನು ಜನರ ವಿಶ್ವಾಸವನ್ನ ಈ ನ್ಯಾಯಾಂಗದ ಮೇಲೆ ಇಟ್ಟಿದ್ದಾರೋ ಆ ನ್ಯಾಯಾಂಗದ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸವನ್ನು ಉಳಿಸ್ಕೊಳ್ಬೇಕಾದ್ರೆ ಸಿಬ್ಬಂದಿ, ನ್ಯಾಯಾಧೀಶರು, ನ್ಯಾಯವಾದಿಗಳು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದಾಗ ಅವ್ರನ್ನ ಮೊದಲನೇ ಸಿಟಿಜನ್ ಟೈಪ್ ಟ್ರೀಟ್ ಮಾಡಿ ನೋಡ್ಕೊಂಡಾಗ ಮಾತ್ರ ನಾವು ಏನು ವ್ಯವಸ್ಥೆ, ನ್ಯಾಯಾಂಗ ವ್ಯವಸ್ಥೆಯನ್ನ ಇಟ್ಕೊಂಡಿದ್ದೀವೋ ಅದಕ್ಕೆ ಸಫಲತೆ ಆಗಲಿಕ್ಕೆ ಕಾರಣ ಆಗ್ತದೆ ಅನ್ನೋ ಮಾತು ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಶಾಸಕ ಎಚ್ ಕೆ ಸುರೇಶ್ ಮಾತನಾಡಿ ವಕೀಲರ ಹಿತದಲ್ಲಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರೆ ತಕ್ಷಣ ಸಹಕಾರ ನೀಡಲು ಸಿದ್ಧ ಎಂದು ಭರವಸೆಯನ್ನ ನೀಡಿದರು. ಬಹುಶಃ ಎಷ್ಟು ಕಾಳಜಿ ಇದೆ ಅಂದರೆ ಸುಮಾರು 6,000 ಅರ್ಜಿಗಳಿದೆ ಸರ್. ಅವರು ಅರ್ಜಿಗಳು ತಾವು ಶಾಂಕ್ಷನ್ ಮಾಡಿದ ತಕ್ಷಣ ಕೂಡಲೇ ನಮ್ಮ ನಿವೇಶನರಾಗಿ ಚಂದ್ರೇಗೌಡರು, ನಟರಾಜ್ ಅವರು, ನಮ್ಮ ದಿಲೀಪ್ ಅವರು, ದೇವರಾಜ್ ಅವರು, ನಮ್ಮ ಅಧ್ಯಕ್ಷರು. ಕಾರ್ಯಕ್ರಮದಲ್ಲಿ ವಿವಿಧ ನ್ಯಾಯಾಧೀಶರು, ಇಲಾಖೆ ಅಧಿಕಾರಿಗಳು ಹಾಗೂ ವಕೀಲರ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ಸರ್ಕಾರಿ ಸೇವೆಯಿಂದ ನಿವೃತ್ತರಾದ ಬಳಿಕ ಯೋಗ ಸೇವೆಯಲ್ಲಿ ತೊಡಗಿರುವ ಡಾಕ್ಟರ್ ನಾರಾಯಣ್ ರವರಿಗೆ ಹಾಸನದಲ್ಲಿ ಪತಂಜಲಿ ಯೋಗ ಸಮಿತಿಯಿಂದ ಶ್ರೀ ಉದ್ಭವ ಗಣಪತಿ ಯೋಗ ಕೇಂದ್ರದಲ್ಲಿ ಸನ್ಮಾನಿಸಲಾಯಿತು. ಅಗ್ನಿಹೋತ್ರ ಹಾಗೂ ಯೋಗಾಭ್ಯಾಸದ ನಂತರ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ನಾರಾಯಣ್, ಯೋಗದ ಅನುಭವ ನಿವೃತ್ತಿಯ ಬಳಿಕ ದೊರೆತಿದ್ದು ಇನ್ನು ಮುಂಚೆಯೇ ಲಭಿಸಿದರೆ ಹೆಚ್ಚಿನ ಸಾಧನೆ ಸಾಧ್ಯವಿತ್ತು ಎಂದು ಹೇಳಿದರು. ಅಲ್ಲೇ ಸೆಟ್ಲ್ ಆಗಿ ಜಮೀನು ತೋಟ ಸ್ವಲ್ಪ ಎಲ್ಲ ಮಾಡ್ಕೊಂಡು ಅಲ್ಲೇ ಸೆಟ್ಲ್ ಆದ್ವಿ. ನಮ್ಮಪ್ಪಗೆ ನಾವು 4 ಜನ, 3 ಜನ ಅಣ್ಣ ತಮ್ಮಂದಿರು, ಒಬ್ಳು ಅಕ್ಕ, ಎಲ್ಲ ಹಾಸ್ಟೆಲ್ಲೇ ಸೆಟ್ಲ್ ಆಗಿದ್ದೀವಿ. ಅಲ್ಲೇ ಎಜುಕೇಷನ್ ಮುಗಿಸ್ಕೊಂಡು ಸ್ಥಳೀಯ ಶಾಲೆಯಲ್ಲಿ, ಆಮೇಲೆ ಹೈಸ್ಕೂಲಲ್ಲೇ ಓದ್ಕೊಂಡು PU ಇಲ್ಲಿ ಕೃಷ್ಣ ಕಾಲೇಜಿಗೆ ಬಂದು
ಆಮೇಲೆ IDSC ಕಾಲೇಜ್ ಚಿಕ್ಕಮಗಳೂರು ಡಿಗ್ರಿಗೆ ಹೋಗಿ, ಆಮೇಲೆ ಕುವೆಂಪು ಯೂನಿವರ್ಸಿಟಿಗೆ ಮಾಸ್ಟರ್ ಡಿಗ್ರಿಗೆ ಹೋಗಿ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ನಂತರ ಹಾಸನಕ್ಕೆ ಬಂದು ಸೆಟ್ಲ್ ಆದ್ವಿ. ಜಿಲ್ಲಾ ಯೋಗ ಮಾರ್ಗದರ್ಶಕ ಲೋಕನಾಥ್, ರಾಜ್ಯ ಸಮಿತಿಯ ಸುರೇಶ್ ಪ್ರಜಾವತಿ, ನಾಗರಾಜ್, ಗಿರೀಶ್ ಜಿ, ದೊರೆಸ್ವಾಮಿ, ಶಾರದಾ, ನಾಗೇಶ್, ಕೇಶವಮೂರ್ತಿ, ಶಾಂತನಗೌಡ, ಚಂದ್ರಶೇಖರ್, ದೇವರಾಜ್ ಸೇರಿದಂತೆ ಹಲವು ಯೋಗಾಭ್ಯಾಸಿಗಳು, ಮಹಿಳಾ ಸದಸ್ಯರು ಹಾಗೂ ಪತಂಜಲಿ ಪರಿವಾರದವರು ಭಾಗವಹಿಸಿದರು. ಸಾಮೂಹಿಕ ವೃತ್ತಿಯ ಭಜನೆ ಅಗ್ನಿಹೋತ್ರದಿಂದ ಕಾರ್ಯಕ್ರಮ ವಿಜೃಂಭಣೆಯಿಂದ ನೆರವೇರಿತು. ಹಾಸನ ನಗರದಲ್ಲಿ ಸೈಟ್ ಖರೀದಿಸಲು ಯೋಚಿಸುತ್ತಿದ್ದೀರಾ? ಇದು ನಿಮಗೆ ಒಳ್ಳೆಯ ಅವಕಾಶವೊಂದನ್ನು ನೀಡಿದೆ. ನೀವು ಹಾಸನ ನಗರದಲ್ಲಿ ಸೈಟ್ ಅಥವಾ ಆಸ್ತಿ ಹೂಡಿಕೆ ಯೋಜನೆ ಮಾಡಿಕೊಂಡಿದ್ರೆ ಈ ಸ್ಥಳ ನಿಮಗೆ ಉತ್ತಮವಾಗಿದೆ. ನಗರದ ಮುಖ್ಯ ಪ್ರದೇಶದಲ್ಲಿ ಕಡಿಮೆ ದರದಲ್ಲಿ ವಿಶ್ವಾಸಾರ್ಹ ಸೈಟ್ಗಳು ಮಾರಾಟಕ್ಕೆ ಸಿದ್ಧವಿದೆ. ಸ್ಥಳ ದೇವಿನಗರ, ಹುಣಸಕೆರೆ ಪ್ರಸಿದ್ಧ ಕಾಶಿ ವಿಶ್ವನಾಥ ದೇವಸ್ಥಾನದ ಪಕ್ಕದಲ್ಲಿ. ಹಾಸನಾಂಬ ದೇವಸ್ಥಾನಕ್ಕೆ ಕೂಡ ಹತ್ತಿರವಾಗಿದೆ. ಲೇಔಟ್ನಲ್ಲಿ 7 ರೆವೆನ್ಯೂ ಸೈಟ್ಗಳು ಕೂಡ ಲಭ್ಯವಿದೆ. ಪೂರ್ವ ಮತ್ತು ಉತ್ತರ ಮುಕ್ತ ಉತ್ತಮ ಸೈಟ್ಗಳು ಕೂಡ ಲಭ್ಯವಿದೆ. ಬೆಲೆ ಕೇವಲ 4,000 ಚದರ ಅಡಿ ಮಾತ್ರ. ಈ ಅತ್ಯುತ್ತಮ ಲೊಕೇಶನ್ನಲ್ಲಿ ನಿಮ್ಮ ಭವಿಷ್ಯದ ವಾಸಸ್ಥಳ ಅಥವಾ ಆಸ್ತಿ ಹೂಡಿಕೆಗೆ ಇದೆ ಸೂಕ್ತವಾದ ಸಮಯ. ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಕರೆ ಮಾಡಿ 9535808865 9535808865. ಸೀಮಿತ ಸೈಟ್ಗಳು ಮಾತ್ರ ಉಳಿದಿವೆ. ಬೇಲೂರಿನ ಹಳೆ ಅಂಚೆ ಕಚೇರಿ ರಸ್ತೆಯ ಶ್ರೀ ರುಕ್ಮಿಣಿ ಪಾಂಡುರಂಗ ದೇವಾಲಯದಲ್ಲಿ ಭಾವಸರ ಕ್ಷತ್ರಿಯ ಸಮಾಜದ ವತಿಯಿಂದ 39ನೇ ವರ್ಷದ ದಿಂಡಿ ಉತ್ಸವ ಭಕ್ತಿಭಾವದೊಂದಿಗೆ ನೆರವೇರಿತು. 3 ದಿನಗಳ ಉತ್ಸವವಾದಿಗಳಲ್ಲಿ ಭಜನೆ, ಭಕ್ತಿಗೀತೆ, ಪ್ರವಚನ ನಡೆಯಿತು. ಈ ಬಾರಿ ಮೊದಲ ಬಾರಿಗೆ ಪಾಂಡುರಂಗ ರುಕ್ಮಿಣಿಯ ಕಲ್ಯಾಣೋತ್ಸವ ಕೂಡ ನಡೆಯಿತು. ಉತ್ಸವದ ಕೊನೆಯ ದಿನ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ವಿಠಲನಾಮ ಸಂಕೀರ್ತನೆಯೊಂದಿಗೆ ಮೆರವಣಿಗೆ ಕೂಡ ನಡೆಯಿತು. ಮಹಿಳೆಯರು ಭಜನೆ ಮತ್ತು ನೃತ್ಯದಲ್ಲಿ ಪಾಲ್ಗೊಂಡರು. ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ಮೆರವಣಿಗೆಯ ನಂತರ ದೇವಾಲಯದಲ್ಲಿ ಮಹಾಮಂಗಳಾರತಿ, ಪ್ರಸಾದ ವಿತರಣೆ ನಡೆಯಿತು. ಸಮಾಜದ ಅಧ್ಯಕ್ಷ ಭಗವಂತರಾವ್ ಗುಜ್ಜರ್ ಸೇರಿದಂತೆ ವಿವಿಧ ಪದಾಧಿಕಾರಿಗಳು, ಅರ್ಚಕರು, ಭಕ್ತಾದಿಗಳು ಈ ಧಾರ್ಮಿಕ ಉತ್ಸವದಲ್ಲಿ ಭಾಗವಹಿಸಿದರು. ಭಾವಸರ ಕ್ಷತ್ರಿಯ ಸಮಾಜ ಬೇಲೂರು 39ನೇ ದಿಂಡಿಯ ಉತ್ಸವ ಹಾಗೂ ಕಲ್ಯಾಣ ಉತ್ಸವ ಶುಕ್ರವಾರ ನಡೆದಿದ್ದು, ನಿನ್ನೆ ಅಖಂಡ ಜಾಗರಣೆ ಆಗಿದೆ. ಇವತ್ತು ಪಲ್ಲಕ್ಕಿ ಉತ್ಸವ, ಚನ್ನಕೇಶ್ವರ ದೇವಸ್ಥಾನದಿಂದ ನಾವು ಪಲ್ಲಕ್ಕಿ ಉತ್ಸವದಲ್ಲಿ ಬಂದಿದ್ದೀವಿ. ಪ್ರತಿ ವರ್ಷವೂ ಮಾಡ್ತಾ ಇರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಅಮೆರಿಕ ಸಂಯುಕ್ತ ಸಂಸ್ಥಾನವು ಇರಾನ್ ಮೇಲೆ ಬಾಂಬ್ ದಾಳಿ ನಡೆಸಿರುವುದನ್ನು ದೇಶದ 5 ಎಡಪಕ್ಷಗಳು ತೀವ್ರವಾಗಿ ಖಂಡಿಸಿವೆ. ಇದು ಇರಾನಿನ ಸಾರ್ವಭೌಮತ್ವ ಮತ್ತು ವಿಶ್ವಸಂಸ್ಥೆಯ ಚಾರ್ಟರ್ ಉಲ್ಲಂಘನೆಯಾಗಿದ್ದು, ಪಶ್ಚಿಮ ಏಷ್ಯಾದ ಅಸ್ಥಿರತೆ ಮತ್ತು ಜಾಗತಿಕ ಶಾಂತಿಯ ತೀವ್ರ ಕುಸಿತಕ್ಕೆ ಕಾರಣವಾಗಲಿದೆ ಎಂದು ಎಚ್ಚರಿಸಿವೆ. ಅಮೆರಿಕ ಇಸ್ರೇಲ್ ಲಕ್ಷ್ಯದ ಈ ದಾಳಿ ಮಾತುಕತೆಗಳ ಸಂಭಾವ್ಯತೆಗೆ ಕಡಿವಾಣ ಹಾಕುವ, ಪಶ್ಚಿಮ ಏಷ್ಯಾದ ಮೇಲೆ ಸಾಮ್ರಾಜ್ಯಶಾಹಿ ಪ್ರಾಬಲ್ಯ ಸ್ಥಾಪಿಸುವ ಮತ್ತು ಜಾಗತಿಕ ಸಂಪತ್ತಿನ ಹರಿವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವ ಉದ್ದೇಶವನ್ನು ಹೊಂದಿದೆ ಎಂದು ಎಡಪಕ್ಷಗಳು ಅಭಿಪ್ರಾಯಪಟ್ಟಿವೆ. ಭಾರತ ಕೂಡ ತನ್ನ ಅಮೆರಿಕ ಪರ ವಿದೇಶಾಂಗ ನೀತಿಯನ್ನು ತ್ಯಜಿಸಿ ಶಾಂತಿಯ ನಿಲುವು ಪಡೆಯಬೇಕು ಎಂದು ಆಗ್ರಹಿಸಲಾಗಿದೆ. ಸಿಪಿಐಎಂಎಲ್, ಆರ್ಎಸ್ಪಿ ಮತ್ತು ಫಾರ್ವರ್ಡ್ ಬ್ಲಾಕ್ ನಾಯಕರಾದ ಎಂಎ ಬೇಬಿ, ಡಿ ರಾಜ, ಡಿ ಪಂಕರ್ ಭಟ್ಟಾಚಾರ್ಯ, ಮನೋಜ್ ಭಟ್ಟಾಚಾರ್ಯ, ದೇವರಾಜನ್ ಈ ಜಂಟಿ ಹೇಳಿಕೆಗೆ ಸಹಿ ಹಾಕಿದ್ದಾರೆ. ಸಕಲೇಶಪುರ ತಾಲೂಕಿನ ಚಂಗಡಹಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ನಡೆಯುತ್ತಿದ್ದ ನರೇಗಾ ಕಾಮಗಾರಿಯಲ್ಲಿ ಸುರಕ್ಷತಾ ಕ್ರಮ ವಹಿಸಿದ ಹಿನ್ನೆಲೆ ಬೈಕ್ ಸವಾರರೊಬ್ಬರು ರಸ್ತೆ ಬದಿಯ ಆಳವಾದ ಗುಂಡಿಗೆ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಘಟನೆಯಿಂದ ಕೋಪಗೊಂಡ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಕಚೇರಿ ಎದುರು ಪ್ರತಿಭಟನೆಯನ್ನ ನಡೆಸಿದರು. ಅವರು ಕಾಮಗಾರಿಯ ಬಳಿ ಎಚ್ಚರಿಕೆ ಫಲಕಗಳಿಲ್ಲ, ಸುರಕ್ಷತಾ ವ್ಯವಸ್ಥೆ ಇಲ್ಲ, ಗ್ರಾಮೀಣ ರಸ್ತೆಯಲ್ಲಿ ಓಡಾಡುವವರು ಅಪಾಯಕ್ಕೆ ತುತ್ತಾಗುತ್ತಿದ್ದಾರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಗಾಯಾಳುವನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಗಿದ್ದು, ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಎಂಬುದು ಗ್ರಾಮಸ್ಥರು ಆಗ್ರಹಿಸಿದರು. ಅವಶ್ಯಕತೆ ಇಲ್ಲ. ಅಲ್ಲಿ ಸೈನ್ ಹಾಕಿರೋದು, ಅಧ್ಯಕ್ಷ ಸೈನ್ ಹಾಕಿರೋದು ಮಾಡವ್ರೆ. ಬೆಂಗಳೂರಿನ ಅನ್ವೇಷಣಾ ಸಾಂಸ್ಕೃತಿಕ ಅಕಾಡೆಮಿ ಕೊಡಮಾಡುವ ಸಾಧಕರ ಪ್ರಶಸ್ತಿಗೆ ಹಾಸನದ ವಕೀಲೆ ಎಂಬಿ ಗಿರಿಜಾಂಬಿಕಾ ಭಾಜನರಾಗಿದ್ದು, ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಅವರನ್ನು ಹಾಸನ ತಾಲೂಕು ವೀರಶೈವ ಮಹಾಸಭಾದ ಮಹಿಳಾ ಘಟಕದ ಅಧ್ಯಕ್ಷೆ ಮಮತಾ ಪಟೇಲ್ ಹಾಗೂ ಇತರರು ಅಭಿನಂದಿಸಿದ್ದಾರೆ.
ಸಕಲೇಶಪುರ ತಾಲೂಕಿನ ಬೇರಡನಹಳ್ಳಿ ಗ್ರಾಮ ಪಂಚಾಯಿತಿ ರಾಷ್ಟ್ರಕ್ಕೆ ಮಾದರಿಯಾಗಿದ್ದು ರಾಷ್ಟ್ರಪತಿಯಿಂದ ಪದಕ ಪಡೆದು ಊರಿಗೆ ಕೀರ್ತಿ ತಂದಿದೆ. ಆದರೆ ವಿಪರ್ಯಾಸವೇನೆಂದರೆ ಅದರ ಪಕ್ಕದಲ್ಲಿರುವ ಹಲಸುಲಿಗೆ ಗ್ರಾಮ ಪಂಚಾಯಿತಿ ಇದಕ್ಕೆ ವಿರುದ್ಧವಾಗಿ ಭಾರಿ ಕುಖ್ಯಾತಿ ಗಳಿಸಿದೆ. ಹಲಸುಲಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಣೇಶನಗರ ಎಂಬ ಪುಟ್ಟ ಗ್ರಾಮವು ಕಳೆದ 2 ತಿಂಗಳಿನಿಂದ ಕತ್ತಲಲ್ಲಿ ಮುಳುಗಿದೆ. ಮಳೆಗಾಲ ಪ್ರಾರಂಭವಾಗಿದ್ದರಿಂದ ಇಲ್ಲಿಯವರೆಗೆ ಬೀದಿ ದೀಪಗಳು ಕಾರ್ಯನಿರ್ವಹಿಸಿಲ್ಲ. 2 ತಿಂಗಳಲ್ಲಿ ಗ್ರಾಮಸ್ಥರು ಹಲವು ಬಾರಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಸದಸ್ಯರು, ಸಿಬ್ಬಂದಿ ಹಾಗೂ ತಾಲೂಕು ಪಂಚಾಯಿತಿ ಸೇರಿದಂತೆ ಸಂಬಂಧಪಟ್ಟ ಎಲ್ಲರಿಗೂ ವಿಷಯ ತಿಳಿಸಿದರು. ಬೀದಿ ದೀಪದ ಸಮಸ್ಯೆಯನ್ನು ಯಾರು ಗಂಭೀರವಾಗಿ ಪರಿಗಣಿಸಲಿಲ್ಲ. ಇದಕ್ಕೆ ಮುಖ್ಯ ಕಾರಣ ಗ್ರಾಮ ಪಂಚಾಯಿತಿಯ ಬೇಜವಾಬ್ದಾರಿತನ. ಜನರ ಸೇವೆಗಿಂತ ತಮ್ಮ ಸ್ವಾರ್ಥವನ್ನೇ ಮೈಗೂಡಿಸಿಕೊಂಡಿರುವ ಈ ಗ್ರಾಮ ಪಂಚಾಯಿತಿ ಜನವಿರೋಧಿಯಾಗಿ ಕಾರ್ಯನಿರ್ವಹಿಸುತ್ತಿವೆ. ಪಕ್ಕದ ಬಿರಡಹಳ್ಳಿ ಗ್ರಾಮ ಪಂಚಾಯಿತಿ ರಾಷ್ಟ್ರಕ್ಕೆ ಕೀರ್ತಿ ತಂದಿರುವಾಗ ಹಲಸುಲಿಗೆ ಗ್ರಾಮ ಪಂಚಾಯಿತಿಯು ಕನಿಷ್ಠ ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಾದರೂ ಹೆಸರು ಮಾಡುವ ಕೆಲಸವನ್ನು ಕೈಗೊಳ್ಳಲಿ ಎಂಬುದು ಈ ಪಂಚಾಯಿತಿಯ ವ್ಯಾಪ್ತಿಯ ಜನರ ಮನವಿಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಗತಿ ಹೆಸರಿನಲ್ಲಿ ಪರಿಸರ ನಾಶವಾಗಬಾರದು. ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಅಭಿಮತ. ಬೇಲೂರಿನಲ್ಲಿ ನ್ಯಾಯಾಲಯ ಕಟ್ಟಡ ಉದ್ಘಾಟಿಸಿದ ಹೈಕೋರ್ಟ್ ನ್ಯಾಯಾಧೀಶ ಎಚ್ಪಿ ಸಂದೇಶ್.